ಒಂದೇ ಸಮುದಾಯಕ್ಕೆ ಸೀಮಿತವಾಯ್ತಾ ಅನುದಾನ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದೆ. ಒಂದೇ ಒಂದು ಸಮುದಾಯಕ್ಕೆ ಮಾತ್ರ ಹೆಚ್ಚು ಅನುದಾನವನ್ನ ನೀಡಲಾಯ್ತಾ? ಒಂದೇ ಸಮುದಾಯಕ್ಕೆ ಸೀಮಿತವಾಯ್ತಾ ಅನುದಾನ? ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಡಿಕೆ ಸಿಎಂ ಆಗುವಂತಹ ಒಂದು ದಿನ ಮೊದಲೇ ಪ್ರಸ್ತಾವನೆಯನ್ನು ಸಲ್ಲಿಸಲಾಯಿತು. ಒಂದು ದಿನ ಮೊದಲೇ ಆರ್ಥಿಕ ಇಲಾಖೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾಗಿದೆ. ವಿವಿಧ 155 ಸಂಸ್ಥೆಗಳಿಗೆ 71.85 ಕೋಟಿ ಅನುದಾನವನ್ನು ನೀಡಿದರೆ 52% ಅನುದಾನ ಕೇವಲ ಸಮುದಾಯಕ್ಕೆ ಮಂಜೂರು ಮಾಡಲಾಗಿದೆ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರುವಾಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು, ತಿಳ್ಕೊಳಕ್ಕೆ 10 ಪರೀಕ್ಷೆಗಳು. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ಸಮುದಾಯ ಭವನ ಹಾಸ್ಟೆಲ್ ನಿರ್ಮಾಣಕ್ಕೆ ಮೀಸಲಿಟ್ಟಂತ ಹಣ ಇದು. 2026-27ನೇ ಸಾಲಿನ ಬಜೆಟ್ನಲ್ಲಿ ಅನುದಾನವನ್ನ ಸರ್ಕಾರ ಮೀಸಲಿಟ್ಟು 36 ಕೋಟಿ ಅನುದಾನವನ್ನ ಸರ್ಕಾರ ಮೀಸಲಿಟ್ಟಿದೆ. ಈ ಪೈಕಿ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಮೀಸಲಾಗಿಡಲಾಯ್ತಾ ಅನ್ನುವಂತಹ ಸಂಶಯಗಳು ಮೂಡ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗುವಂತಹ ಒಂದು ದಿನದ ಮೊದಲೇ ಈ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ವಿವಿಧ 155 ಸಂಸ್ಥೆಗಳಿಗೆ 71.85 ಕೋಟಿ ಅನುದಾನವನ್ನು ಕೊಟ್ಟಿದ್ರೆ 52% ಅನುದಾನ ಕೆಲವೇ ಸಮುದಾಯಕ್ಕೆ ಮಂಜೂರು ಮಾಡಲಾಗಿದೆ. ಸಮುದಾಯ ಭವನ ಹಾಗೆ ಹಾಸ್ಟೆಲ್ ನಿರ್ಮಾಣಕ್ಕೆ ಮೀಸಲಿಟ್ಟಂತ ಹಣ ಇದು. 2026-27ನೇ ಸಾಲಿನ ಬಜೆಟ್ನಲ್ಲಿ ಅನುದಾನವನ್ನ ಸರ್ಕಾರ ಮೀಸಲಿಟ್ಟು ಇತರೆ ಹಿಂದುಳಿದ ವರ್ಗಗಳ ಮುಖಂಡರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು, ಕುರುಬ ಸಮುದಾಯಕ್ಕೆ ಹೆಚ್ಚಿನ ಅನುದಾನ ಬಿಡುಗಡೆಯಾಗಿದೆ ಎನ್ನುವಂತ ಆರೋಪ. ಇತರೆ ಸಮುದಾಯಗಳ ಕಡೆಗಣನೆ ಅಂತ ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗ್ತಾ ಇದ್ದು, ಸಿದ್ದರಾಮಯ್ಯ ನಿರ್ಧಾರಕ್ಕೆ ಪ್ರಣವಾನಂದ ಸ್ವಾಮೀಜಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಸಾಮಾಜಿಕ ನ್ಯಾಯವೇ ಅಂತ ಸ್ವಾಮೀಜಿ ಪ್ರಶ್ನೆಯನ್ನು ಮಾಡ್ತಿದ್ದು, ಈಡೀಗ ಬಿಲ್ಲವ ಕುಂಬಾರ ಸಮುದಾಯಗಳಿಗೆ ಅನ್ಯಾಯ ಮಾಡಲಾಗಿದೆ ಅಂತ ಮಾಜಿ ಸಿಎಂ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಣವಾನಂದ ಶ್ರೀ. ಆರ್ಥಿಕ ಇಲಾಖೆಯಿಂದ, ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಒಂದು ಆದೇಶ ಪತ್ರವನ್ನು ಹೊರಗಡೆ ಬಂದಿದೆ. ಇದರಲ್ಲಿ 175 ಸಂಘ ಸಂಸ್ಥೆಗಳಿಗೆ ಸೇರಿಕೊಂಡು 71 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಹಿಂದುಳಿದ ವರ್ಗ, ಪ್ರವರ್ಗ 1, 3B, 3-1 ಎಲ್ಲವನ್ನೇ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ಕುರುಬ ಸಮುದಾಯಕ್ಕೆ ಸುಮಾರು ಈ 71 ಕೋಟಿಯಲ್ಲಿ ಹೆಚ್ಚಿನ 60-70% ಹೆಚ್ಚಿನ ಅನುದಾನವನ್ನು ಕುರುಬ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಕೊಟ್ಟಿದ್ದಾರೆ. ಅನಂತರ ಒಂದಷ್ಟು ಮಡಿವಾಳರಿಗೆ ಕೊಟ್ಟಿದ್ದಾರೆ, ಒಂದಷ್ಟು ಉಪ್ಪಾರಕ್ಕೆ ಕೊಟ್ಟಿದ್ದಾರೆ, ಸ್ವಲ್ಪ ಅಲ್ಲಿ ಇಲ್ಲಿ ಒಕ್ಕಲಿಗರನ್ನ ಕೂಡ ತೋರಿಸಿದ್ದಾರೆ. ನೀವು ರಾಜ್ಯ ಸರ್ಕಾರ ಯಾರಿಗೂ ಕೊಟ್ಟರು ನಮ್ಮ ವಿರೋಧ ಇಲ್ಲ, ಎಲ್ಲರಿಗೂ ಕೊಡಿ, ನಾವೇನು ಹೇಳ್ತಾ ಇಲ್ಲ. ಆದರೆ ಹಿಂದುಳಿದ ವರ್ಗದಲ್ಲಿ ಕುರುಬ ಸಮುದಾಯ ಅಷ್ಟೇ ಅಲ್ಲ, ಈಡಿಗ ಸಮುದಾಯ ಇದೆ, ಕುಂಬಾರ ಸಮುದಾಯ ಇದೆ, ವಿಶ್ವಕರ್ಮ ಸಮುದಾಯ ಇದೆ, ನೇಕಾರ ಸಮುದಾಯ ಇದೆ, ತಿಗಳ ಸಮುದಾಯ ಇದೆ, ಇಂದ ಶಿವಸಿಂಬಿ ಸಮುದಾಯ ಇದೆ, ಹಲವಾರು ಸಮುದಾಯಗಳು 104 ಜಾತಿ ಹಿಂದುಳಿದ ವರ್ಗದಲ್ಲಿದೆ. ಆದ್ರೆ ನೀವು ಕೇವಲ ಕೊಟ್ಟಿರೋದು 60% ಕುರುಬ ಸಮುದಾಯದ ಸಂಘ ಸಂಸ್ಥೆಗಳನ್ನೇ ಕೊಟ್ಟಿದ್ದೀರಿ. ಹೆಸರುಕ್ಕೋಸ್ಕರ ಅಲ್ಲಿ ಇಲ್ಲಿ ಕೊಟ್ಟಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರೇ ತಾವು ಯಾವತ್ತೂ ಕೂಡ ಹೇಳ್ತಾ ಇರೋದೇನು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಮತ್ತು ಅಲ್ಪಸಂಖ್ಯಾತ ಹಿಂದುಳಿದ ದಡಿದ ವರ್ಗ ಅಹಿಂದ ಅಂತ ಹೇಳಿಕೊಳ್ತೀರಿ. ಇದು ಯಾವ ಮಟ್ಟದ ಅಹಿಂದ ಇದೆ ಇದರಲ್ಲಿ?